ನಮಸ್ಕಾರ ಸ್ನೇಹಿತರೆ. ನಿಮಗೆ ಯಾವತ್ತಾದರೂ ಯಾರ ಮೇಲಾದರೂ ಸಿಕ್ಕಾಪಟ್ಟೆ ಕೋಪ ಬಂದು ಆಮೇಲೆ ನಾನು ಯಾಕೆ ಇಷ್ಟು ಕೋಪ ಮಾಡಿಕೊಂಡೆ ಅಂತ ಪಶ್ಚಾತ್ತಾಪ ಆಗಿದೆಯಾ? ಖಂಡಿತ ಆಗಿರುತ್ತೆ ಅಲ್ವಾ? ಇವತ್ತು ನಾನು ಹೇಳೋಕ್ಕೆ ಬಂದಿರೋ ಒಂದು ಸಣ್ಣ ಕತೆ ನೀವು ಕೋಪ ಮಾಡಿಕೊಳ್ಳೋ ರೀತಿಯನ್ನು ಬದಲಾಯಿಸಬಹುದು. ಇದೊಂದು ಅದ್ಭುತವಾದ ಝೆನ್ ಕತೆ. ದಯವಿಟ್ಟು ಗಮನ ಇಟ್ಟು ಕೇಳಿ. ಹಿಂದೆ ಒಬ್ಬ ಸನ್ಯಾಸಿ ಇದ್ದ. ಆತನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಎಷ್ಟೇ ಧ್ಯಾನ ಮಾಡಿದರೂ ಅವನಿಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕೊನೆಗೆ ಆ ಸನ್ಯಾಸಿ ಒಂದು ನಿರ್ಧಾರ ಮಾಡ್ತಾನೆ. ನಾನು ಈ ಜನರ ಮಧ್ಯೆ ಇದ್ದರೆ ನನಗೆ ಕೋಪ ಬರ್ತಾನೇ ಇರುತ್ತೆ, ಅದಕ್ಕೆ ನಾನು ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಧ್ಯಾನ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಒಂದು ಸಣ್ಣ ದೋಣಿಯನ್ನು ತೆಗೆದುಕೊಂಡು ನದಿಯ ಮಧ್ಯಭಾಗಕ್ಕೆ ಹೋಗ್ತಾನೆ. ನದಿಯ ಮಧ್ಯದಲ್ಲಿ ಆ ದೋಣಿಯನ್ನು ನಿಲ್ಲಿಸಿ ಕಣ್ಮುಚ್ಚಿ ಧ್ಯಾನಕ್ಕೆ ಕೂರ್ತಾನೆ. ಸುಮಾರು 2 ಗಂಟೆಗಳ ಕಾಲ ಆತನಿಗೆ ಎಲ್ಲಿಲ್ಲದ ನೆಮ್ಮದಿ ಸಿಗುತ್ತೆ. ಅಬ್ಬಾ, ಇಲ್ಲಿ ಯಾರೂ ನನ್ನ ಧ್ಯಾನವನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಳೊಳಗೆ ಖುಷಿ ಪಡ್ತಿರ್ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ದೋಣಿ ಬಂದು ಆ ಸನ್ಯಾಸಿ ಕೂತಿದ್ದ ದೋಣಿಗೆ ಡಮ್ ಅಂತ ಗುದ್ದುತ್ತೆ. ಸನ್ಯಾಸಿಯ ಧ್ಯಾನ ಹಾಳಾಗುತ್ತೆ. ಅವನಿಗೆ ವಿಪರೀತ ಕೋಪ ನೆತ್ತಿಗೆ ಇರುತ್ತೆ. ಯಾವನೋ ಅವನು ಇಷ್ಟು ದೊಡ್ಡ ನದಿಯಲ್ಲಿ ಬೇರೆ ಜಾಗವೇ ಇರಲಿಲ್ವಾ ಅವನಿಗೆ ದೋಣಿ ಓಡಿಸೋಕೆ? ನನ್ನ ದೋಣಿಗೆ ಬಂದು ಗುದ್ದಿದ್ದಾನಲ್ಲ, ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಸಿಟ್ಟಿನಿಂದ ಬೈಯೋಕೆ ಅಂತ ಕಣ್ಬಿಡ್ತಾನೆ. ಆದರೆ ಕಣ್ಬಿಟ್ಟು ನೋಡಿದಾಗ ಆ ಸನ್ಯಾಸಿಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕೆ ಗೊತ್ತಾ? ಆತನ ದೋಣಿಗೆ ಗುದ್ದಿದ್ದು ಖಾಲಿ ದೋಣಿ, ಅದರಲ್ಲಿ ಯಾರೂ ಇರಲೇ ಇಲ್ಲ. ಗಾಳಿಯ ಹೊಡೆತಕ್ಕೆ ತೇಲ್ಕೊಂಡು ಬಂದು ಇವನ ದೋಣಿ ಇರುತ್ತಲ್ಲ ಅದಕ್ಕೆ ಬಂದು ಗುದ್ದಿರುತ್ತೆ. ಈಗ ಸನ್ಯಾಸಿ ಯಾರಿಗೆ ಬೈಬೇಕು? ಕೋಪ ಮಾಡಿಕೊಳ್ಳಲು ಅಲ್ಲಿ ಯಾರೂ ಇರಲೇ ಇಲ್ಲ. ತಕ್ಷಣ ಅವನ ಕೋಪವೆಲ್ಲ ನೀರಾಗಿ ಹೋಗುತ್ತೆ. ಅವನು ಸುಮ್ಮನೆ ನಕ್ಕು ಆ ಖಾಲಿ ದೋಣಿಯನ್ನು ಪಕ್ಕಕ್ಕೆ ತಳ್ಳಿ ಮತ್ತೆ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ. ಸ್ನೇಹಿತರೆ, ಇದು ಕೇವಲ ದೋಣಿಯ ಕಥೆ ಅಲ್ಲ, ನಮ್ಮ ಜೀವನದ ಸತ್ಯ. ನಿಮ್ಮನ್ನು ಬೈಯುವವರು, ನಿಮಗೆ ಕೆಟ್ಟದ್ದು ಮಾಡುವವರು, ಟ್ರಾಫಿಕ್ನಲ್ಲಿ ನಿಮಗೆ ಅಡ್ಡ ಬರುವವರು, ಇವರೆಲ್ಲರೂ ಆ ಖಾಲಿ ದೋಣಿ ಇದ್ದ ಹಾಗೆ. ಅವರು ಅವರದೇ ಆದ ಟೆನ್ಷನ್, ಸಮಸ್ಯೆ ಮತ್ತು ಅಜ್ಞಾನದ ಗಾಳಿಗೆ ಸಿಲುಕಿ ತೇಲ್ಕೊಂಡು ಬಂದು ಗುದ್ದುತ್ತಿರ್ತಾರೆ ಅಷ್ಟೇ. ಆದರೆ ನಾವೇನು ಮಾಡ್ತೀವಿ? ಆ ದೋಣಿಯಲ್ಲಿ ಯಾರೋ ಇದ್ದಾರೆ ಅಂದ್ಕೊಂಡು ನಮ್ಮ ಈಗೋಯಿಂದ ಅವರ ಮೇಲೆ ಕೋಪ ಮಾಡ್ಕೊಳ್ತೀವಿ. ಇನ್ನು ಮುಂದೆ ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಅವರನ್ನು ಒಂದು ಖಾಲಿ ದೋಣಿಗೆ ಹೋಲಿಸ್ಕೊಳ್ಳಿ. ಆಗ ನಿಮ್ಮ ಕೋಪ ತಕ್ಷಣ ಮಾಯವಾಗ್ಬಿಡುತ್ತೆ. ಈ ಸೈಕಾಲಜಿ ಟ್ರಿಕ್ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫ್ಲೋ ವಿತ್ ಗುರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.